ಇದು ಇವತ್ತು ಇರುವಂಥ ವಾಸ್ತವ ಪರಿಸ್ಥಿತಿ. ನೋಡಿ, ಅಂದರೆ ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಲವಾರು ವಿಚಾರಗಳಿರ್ತದೆ. ನಾವು ಈಗ ವಾದ ಮಾಡಿರೋದು ನೀವು ಇದನ್ನು ಹಸ್ತಾಂತರ ಮಾಡುವಂಥ ಯಾವುದೇ ಅಂಶ ಇಲ್ಲ. ಈಗ ಅವರು ಕೂಡ ಒಪ್ತಾರೆ, ಅವ್ರ ವಾದದಲ್ಲಿ ಲೋಕಾಯುಕ್ತ ಸಂಸ್ಥೆ ಏನಿದೆ ಅದು ಸ್ವತಂತ್ರವಾಗಿರುವಂಥ ಸಂಸ್ಥೆ ಅಂತ ಹೇಳಿ ಒಪ್ತಾರೆ ಅವರು. ನಿನ್ನೆ ಅವರು ವಾದ ಮಾಡುವಾಗ ನಾವು ಲೋಕಾಯುಕ್ತ ಸಂಸ್ಥೆ ಮೇಲೆ, ಅಂದರೆ ಲೋಕಾಯುಕ್ತ ಪೊಲೀಸ್ ಇಲಾಖೆ ಮೇಲೆ ನಾವು ಯಾವುದೇ ರೀತಿಯಾದಂಥ ದೋಷವನ್ನು ಹೇರ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಮಾಡ್ತಾ ಇಲ್ಲ. ಇನ್ಸ್ಟಿಟ್ಯೂಷನ್ ಇಸ್ ಇಂಡಿಪೆಂಡೆಂಟ್ ಅಂತ ಹೇಳಿ ಅವ್ರು ಒಪ್ತಾ ಇದ್ದಾರೆ. ಮತ್ತು ಇನ್ವೆಸ್ಟಿಗೇಷನ್ ಬೈ ದಿಸ್ ಇಂಡಿಪೆಂಡೆಂಟ್ ಏಜೆನ್ಸಿ ಈಸ್ ನಾಟ್ ಇಂಡಿಪೆಂಡೆಂಟ್ ಅಂತ ಹೇಳುವಂಥದ್ದು ಅವ್ರ ವಾದ. ಸೊ ಆ ವಾದಕ್ಕೆ ಪೂರಕವಾದಂಥ ಒಂದು ಪುರಾವೆಯನ್ನು ಅವ್ರು ಕೊಡಬೇಕು. ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಕೋರ್ಟಿಗೆ ಬಂದಂಥ ಸಂದರ್ಭ ಯಾವುದು ಅಂತ ಹೇಳಿದರೆ FIR ದಾಖಲಾಗೋಕ್ಕಿಂತ ಮೊದಲೇ ಬಂದಿದ್ದಾರೆ. ಲೋಕಾಯುಕ್ತ ಪೊಲೀಸ್ ಅವರು FIR ಅನ್ನು ದಾಖಲೆ ಮಾಡೋದಕ್ಕಿಂತ ಮೊದಲೇ ಇದನ್ನು ಈ CBIಗೆ ಹಸ್ತಾಂತರ ಮಾಡಿ ಅಂತ ಬಂದಿರೋದ್ರಿಂದ ಈ ಲೋಕಾಯುಕ್ತ ಪೊಲೀಸ್ ಅವರು ನಡೆಸ್ತಾ ಇರುವಂಥ ತನಿಖೆಯ ಬಗ್ಗೆ, ಅದು ಎಷ್ಟು ಪಾರದರ್ಶಕವಾಗಿ ಸ್ವತಂತ್ರವಾಗಿ ನಡೀತಾ ಇದೆ ಅಂತ ಹೇಳೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಆರೋಪ ಅವರು ಮಾಡಿಲ್ಲ, ಮಾಡಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಅದರಿಂದ ಇದೆರಡನ್ನು ನೋಡಿದಾಗ ಹಸ್ತಾಂತರ ಮಾಡುವಂಥ ಸಂದರ್ಭ ಇಲ್ಲ ಈ ಪ್ರಕರಣದಲ್ಲಿ ಅಂತ ಹೇಳಿ ನನಗೆ ಅನಿಸ್ತದೆ. ಮತ್ತು ಭಾಳ ಮುಖ್ಯವಾಗಿ ಇವತ್ತು ಅವ್ರು ಕೊಟ್ಟಿರುವಂಥ ವರದಿಯಲ್ಲಿ ಏನಿದೆ ಅಂತ ಕೂಡ ಬಹುಶಃ ನ್ಯಾಯಾಲಯ ನೋಡಿ ತನ್ನ ತೀರ್ಪನ್ನು ಕೊಡ್ತದೆ. ಮೊದಲನೇ ದಿವಸದಿಂದ ಕೂಡ ನಮ್ಮ ನೇರವಾದಂಥ ಆರೋಪ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನಡೆಸ್ತಾ ಇರುವಂಥ ಎಲ್ಲ ಕ್ರಮ ಕಾನೂನು ಬಾಹಿರ, ಅವ್ರಿಗೆ ಗೊತ್ತಿದೆ ಇದು ಕಾನೂನು ಬಾಹಿರ ಅಂತ, ಆದರೂ ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ರಾಜಕೀಯ ಪ್ರೇರಿತವಾದಂಥ ನಡೆ ಅಂತೇಳಿ ಇದು ನಾವು ವಾಲ್ಮೀಕಿ ನಿಗಮದ ಹಗರಣದಲ್ಲೂ ಕೂಡ ನೇರವಾಗಿ ಆರೋಪ ನಾನು ವಿಧಾನಸಭೆಯಲ್ಲೇ ಅಂಕಿಅಂಶಗಳ ಜೊತೆ ಇದನ್ನು ವಿಧಾನಸಭೆಯಲ್ಲೇ ಮಂಡಿಸಿದ್ವಿ. ಅದರಿಂದ ಯಾವ ಕಾರಣಕ್ಕೂ ಇಲ್ಲಿ ಅಪರಾಧ ಯಾವುದು? ಲೋಕಾಯುಕ್ತ ತನಿಖೆ ಮಾಡ್ತಾ ಇರೋದು ಅಪರಾಧ. ಆ ಅಪರಾಧದಲ್ಲಿ ಅವರು ಎಲ್ಲರ ವಾದ ಈ 14 ನಿವೇಶನ ಇಸ್ ದಿ ಪ್ರೊಸೀಡ್ಸ್ ಅಂತ. ಅವೇ 14 ನಿವೇಶನ ಎಲ್ಲೋಗಿದೆ? ಎಲ್ಲಿಗೂ ಹೋಗಿಲ್ಲ. 14 ನಿವೇಶನ ಅಲ್ಲೇ ಇದೆ. ಅದನ್ನು ವಾಪಸ್ ಕೂಡ ಇವತ್ತು ಮೂಡಾಗಿ ಕೊಟ್ಟಾಗಿದೆ. ಅದರಿಂದ ಯಾವುದೇನು ತನಿಖೆ ಮಾಡ್ತಾ ಇದ್ದಾರೆ ಇದು? ಮತ್ತೆ ಇವತ್ತು ಭಾಳ ಮುಖ್ಯವಾಗಿ ಇವತ್ತು ಬೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರಿದ್ದಾರೆ. ಅವರು ಸಚಿವರಾಗಿ ಬಂದಿರೋದು 2023ರಲ್ಲಿ. ಮೂಡಾ ಸೈಟ್ಗಳು ವಿಚಾರ ಆಗಿರುವಂಥದ್ದು 2021ರಲ್ಲಿ BJPನವರಿದ್ದಾರೆ. ಸನ್ಮಾನ್ಯ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು, UD ಸಚಿವರು ಬೈರತಿ ಬಸವರಾಜ್. ಇವ್ರಿಗೆ ಯಾಕೆ ನೋಟಿಸ್ ಕೊಡ್ತಾ ಇದ್ದಾರೆ? ಏನೇನು ತನಿಖೆ ಮಾಡ್ತಾ ಇದ್ದಾರೆ? ಅದರಿಂದ ಈ ರೀತಿಯಾಗಿ ಪ್ರಪಂಚದಲ್ಲಿ ಇರುವಂಥದ್ದನ್ನೆಲ್ಲ ತನಿಖೆ ಮಾಡುವಂಥ ಅಧಿಕಾರ ಯಾರಿಗೂ ಕೂಡ ಇಲ್ಲ, EDಗೂ ಕೂಡ ಇಲ್ಲ. ವಾಲ್ಮೀಕಿ ಪ್ರಕರಣದಲ್ಲಿ ನೋಡಿ, ಯಾಕೆ ಇದನ್ನು ನಾನು ಹೋಲಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, SITನ ನಾವು ರಚನೆ ಮಾಡಿದ್ವಿ. SITನವರು ಇವತ್ತು ತನಿಖೆಯನ್ನು ಮಾಡಿದ್ದಾರೆ. ತನಿಖೆ ಮಾಡಿ ಎಲ್ಲೂ ಕೂಡ ಅವತ್ತಿನ ಸಚಿವರಾದಂಥ ನಾಗೇಂದ್ರ ಅವ್ರನ್ನ ಆರೋಪಿಯಾಗಿ ತೋರಿಸಿದ್ರು. ಪ್ರೆಡಿಕೇಟ್ ಅಫೆನ್ಸ್ನಲ್ಲಿ ಇರುವಂಥ ತನಿಖೆಯಲ್ಲಿ ಬಂದಿರುವಂಥ ವರದಿಯನ್ನು ಮೀರಿ EDನವ್ರು ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ. ED ಈಸ್ ಲೈಕ್ ಅ ಪ್ಯಾರಾಸೈಟ್. ಅಂದರೆ ಯಾವುದಾರ ಒಂದು ಅಪರಾಧ ಇದ್ದರೆ ಮಾತ್ರ EDಗೆ ಅಧಿಕಾರ ಬರ್ತದೆ, ಇಲ್ಲಾಂದರೆ ಬರೋದಿಲ್ಲ. ಇದನ್ನು ಪದೇ ಸರ್ವೋಚ್ಚ ನ್ಯಾಯಾಲಯ ಹಲವಾರು ತೀರ್ಪುಗಳು ಹೇಳಿದ್ರು ಕೂಡ ಅದೆಲ್ಲವನ್ನು ಉಲ್ಲಂಘನೆ ಮಾಡಿ ಈ ಪ್ರಕರಣ ಇವತ್ತು ಒಂದು ಸೆಕ್ಷನ್ 15ನಲ್ಲಿ ನೋಟಿಸ್ ಕೊಡಬೇಕಾದ್ರೆ ಅಥವಾ ಒಂದು ಸರ್ಚ್ ಮಾಡಬೇಕಾದ್ರೆ ಅವರು ದಾಖಲಿಸಬೇಕಾಗತ್ತೆ. ವಾಟ್ ಈಸ್ ದಿ ಮನಿ ಲಾಂಡ್ರಿಂಗ್ ದಟ್ ಹ್ಯಾಸ್ ಹ್ಯಾಪನ್ಡ್, ಯಾವ ಅಪರಾಧದಲ್ಲಿ ಯಾವ ಪ್ರೊಸೀಡ್ಸ್ನ ಯಾರು ಯಾವ ರೀತಿ ವ್ಯವಹರಿಸಿದ್ದಾರೆ ಅಂತೇಳಿ ಬರೆದು ಇದರಲ್ಲಿ ಈ ರೀತಿಯಾಗಿ ಮನಿ ಲಾಂಡ್ರಿಂಗ್ ಆಗಿದೆ, ಅದರಿಂದ ಅವ್ರನ್ನ ಕರೆಸ್ತಾ ಇದ್ದೀವಿ ಅಂತ ರೆಕಾರ್ಡ್ ಮಾಡಬೇಕು. ಒಂದು ಕೂಡ ಅದನ್ನು ದಾಖಲಿಸಕ್ಕೆ ಸಾಧ್ಯ ಇಲ್ಲ. ಈ ಎರಡೂ ಪ್ರಕರಣಗಳಲ್ಲಿ ಅವ್ರು ಬಳಸ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ. ನಾವು ಕೂಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.